ಕೊತ್ತಂಬರಿ ಸೊಪ್ಪು ಬೇರು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿತ್ತು. ಇದಕ್ಕೆ ಒಂದೆರಡು ಲೋಟ ನೀರು ಹಾಕಿದ್ದೀನಿ. ಇದು ಹೀಗೆ ಮರಳಿಸ್ಬೇಕು. ಇದಕ್ಕೆ ಮರಳಿಸೋಕ್ಕೆ ಒಂದು ಚಿಟಿಕೆ ಇದನ್ನು ಮೆಣಸ್ಕಾಳು ಪುಡಿ, ಜೀರಿಗೆ ಪುಡಿ, ಆಮೇಲೆ ಇದು ನಾನು ಇದು ನುಗ್ಗೆಕಾಯಿ ಆಮೇಲೆ ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಇದನ್ನೊಂಥರ ಸ್ವಲ್ಪ ಸೂಪ್ ಥರ ಆಗುತ್ತೆ ಮತ್ತು ಕುಡಿದ್ರೆ. ಇದನ್ನು ಹಾಕಿದ್ದೀನಿ. ಆಮೇಲೆ ಉಪ್ಪು ಹಾಕಿದ್ದೀನಿ. ಇದೊಂದು 7-8 ಕುದಿ ಕುದ್ಮೇಲೆ ಇದನ್ನು ಮುಚ್ಚಿಟ್ಬಿಡೋದು. ಒಂದು 10 ನಿಮಿಷ ಮುಚ್ಚಿಟ್ಟು ಆಮೇಲೆ ತೊಗೊಂಡು ಮಲ್ಕೋಕ್ಕಿಂತ ಮುಂಚೆ ಇದನ್ನು ಕುಡಿದು ಮಲ್ಕೊಂಡ್ರೆ ಒಂಥರ ಸ್ವಲ್ಪ ರಿಲೀಫ್ ಸಿಗುತ್ತೆ. ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ. ಒಂದು ಸ್ವಲ್ಪ ಕೋಲ್ಡ್ ಥರ ಆಗಿದ್ರೂ ಹೋಗುತ್ತೆ. ಇದು ಈ ನುಗ್ಗೆಕಾಯಿನೂ ಹಾಕಿದ್ರಿಂದ ಹೋಗುತ್ತೆ. ಉಪ್ಪು ಹಾಕಿದ್ದೀನಿ. ಬೇಕಾದರೆ ಒಂಚೂರು ಹಸುವಿನ ತುಪ್ಪ ಸ್ವಲ್ಪ ಹಾಕ್ಕೊಬೋದು. ಕುಡಿಯೋ ಮುಂಚೆ ಸ್ವಲ್ಪ ಹಾಕ್ಕೊಬೋದು. ಆಮೇಲೆ ಇದನ್ನು ನಾವು ಸೋಸ್ತೀವಲ್ಲ, ಫಿಲ್ಟ್ರ್ ಮಾಡಾದ್ಮೇಲೆ ನುಗ್ಗೆಕಾಯಿ ನೀರುಳ್ಳಿನ ತೆಗೆದಿಟ್ಕೊಂಡು ಬೇಕಾದ್ರೆ ಸಾಂಬಾರು ಮಾಡಿದಾಗ ಅದನ್ನು ಜೊತೇಲಿ ಹಾಕ್ಕೊಂಡು ಬಳಸ್ಕೊಬೋದು. ಯಾವುದು ದಂಡಾಗಲ್ಲ. ಇದಕ್ಕೊಂಚೂರು ಅರಿಶಿನ ಕೂಡ ಒಂಚೂರು ಹಾಕ್ಬೋದು. ಅರಿಶಿನೂ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಯಾವ ಥರ ಫ್ಲೇವರ್ ಬೇಕೋ ಬೇಕಾದ್ರೆ ಬೇರೆದು ಹಾಕ್ಕೋಬೋದು. ಇದೆಲ್ಲ ಮರಳಿದ ಮೇಲೆ ಒಂದು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ಟಾದಮೇಲೆ ಇದನ್ನು ಆಮೇಲೆ ಮಲಗೋ ಮುಂದೆ ಒಂದು 10 ನಿಮಿಷ ಮುಂಚೆ ಕುಡ್ಕೊಂಡು ಮಲ್ಕೋಬೋದು. ಚೆನ್ನಾಗಿರುತ್ತೆ. ಇದಕ್ಕೊಂದಿಷ್ಟು ಚೂರು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರವ್ರ ಇಷ್ಟ, ಹಾಕ್ಕೊಬೋದು, ಬೇರೆ ಬಿಡ್ಬೋದು. ಹಾಗೆ ಚೆನ್ನಾಗಿ ಮರಳಿದ ಮೇಲೆ ಮುಚ್ಚಿಟ್ಬಿಡ್ಬೇಕು. ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಅಭಿಪ್ರಾಯ ನಿಮಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದೊಂಥರ ಡಿಫ್ರೆಂಟ್, ಸ್ವಲ್ಪ ವಿಭಿನ್ನವಾದ ಕಷಾಯ ಥರ ಆಗುತ್ತೆ. ಒಂದೇ ಥರ ಮಾಡ್ಕೊಳ್ಳೋದ್ರ ಬದಲು ಈ ಕೊತ್ತಂಬರಿ ಕಡ್ಡಿನೂ ಏನು ಇದಾಗಲ್ಲ, ವೇಸ್ಟ್ ಆಗಲ್ಲ, ಚೆನ್ನಾಗಾಗುತ್ತೆ. ಈಗ ಮರಳ್ತಾ ಇದೆ. ಈಗ ಒಂದು ಸ್ವಲ್ಪ ಮುಚ್ಚಿಟ್ಬಿಡೋದು ಒಂದು 10 ನಿಮಿಷ ಚೆನ್ನಾಗಿ ಮರಳಿ. ಆಯಿತು, ಒಳ್ಳೆಯದಾಗಲಿ.